ನಮಸ್ಕಾರ ಸ್ನೇಹಿತರೆ, SNC ಆಲ್ ಇನ್ ಒನ್ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ. ಕನ್ನಡ ಸುಭಾಷಿತಗಳು. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೀವನದಲ್ಲಿ ಬರುವ ಅನಿರೀಕ್ಷಿತ ಸಂಕಷ್ಟ ಸಮಯಗಳನ್ನು ಎದುರಿಸಲು ಮನೋಬಲ ಮತ್ತು ದೃಢ ಸಂಕಲ್ಪ ಬಹಳ ಮುಖ್ಯ. ಬುದ್ಧಿ ಮತ್ತು ಮನಸ್ಸಿನ ಚಾಂಚಲ್ಯವನ್ನು ಮೆಟ್ಟಿ ನಿಲ್ಲಲು ಗಟ್ಟಿಯಾದ ಮನಸ್ಥಿತಿಯನ್ನು ನಾವೇ ಬೆಳೆಸಿಕೊಳ್ಳಬೇಕು. ಸದಾಕಾಲ ಬೇರೆಯವರನ್ನು ದೂರುತ್ತಾ ಇರುವುದು ನಮ್ಮನ್ನು ನಾವೇ ಅವಮಾನಪಡಿಸಿಕೊಂಡಂತೆ. ಮನೆಯಲ್ಲಿರುವ ಬೆಲೆ ಬಾಳುವ ವಸ್ತುಗಳ ಮೇಲೆ ಧೂಳು ಕೂರುವ ಹಾಗೆ ಮನಸ್ಸು ಮತ್ತು ಬುದ್ಧಿಯ ಮೇಲೂ ಕಹಿ ಅನುಭವಗಳ ಧೂಳು ಮುಸುಕುತ್ತಿರುತ್ತದೆ. ಕಾಲಕಾಲಕ್ಕೆ ಧೂಳು ಒರೆಸುವ ಕೆಲಸ ಮಾಡಲೇಬೇಕಾಗುತ್ತದೆ. ಮನಸ್ಸು ಮತ್ತು ಬುದ್ಧಿಯನ್ನು ಹೊಳೆಯುವಂತೆ ಇಟ್ಟುಕೊಳ್ಳಬೇಕು. ನಾವು ನಮ್ಮನ್ನು ಯಾರ ಮುಂದೆಯೂ ಸಮರ್ಥಿಸಿಕೊಳ್ಳಬೇಕಿಲ್ಲ. ನಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡುತ್ತಾ ಇದ್ದರೆ ಸಾಕು. ಸರಿಯಾದ ಸಮಯದಲ್ಲಿ ಸರಿಯಾಗಿ ಮಾಡಿದ ಕರ್ಮದ ಫಲ ಭವಿಷ್ಯದಲ್ಲಿ ಸಹಸ್ರಪಟ್ಟು ಒಳಿತನ್ನೇ ತಂದು ಸುರಿಯುತ್ತದೆ. ಸಾತ್ವಿಕ ಕಾರ್ಯದ ಫಲ ಸಿಹಿಯಾಗಿಯೇ ಇರುತ್ತದೆ. ಜೀವನದಲ್ಲಿ ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಗಳ ಮೇಲೆ ಭರವಸೆಯನ್ನು ಇಡಲೇಬೇಕಾದ ಅವಶ್ಯಕತೆ ಇಲ್ಲ. ಮೊದಲು ಸಿಹಿಯಾಗಿ ವರ್ತಿಸಿ ಸಮಯ ಕಳೆದಂತೆಲ್ಲ ನಿಜವನ್ನ ಬಿಡುತ್ತಾ ಬರುವವರೇ ಜಾಸ್ತಿ. ನಮ್ಮ ಸುತ್ತ ಇರುವವರಲ್ಲಿ ನಂಬಲರ್ಹ ವ್ಯಕ್ತಿಗಳು ಯಾರು ಎಂಬುದನ್ನು ಕಂಡುಹಿಡಿಯುವುದೇ ನಿಜವಾದ ಸವಾಲು. ಕೃತಜ್ಞತೆ ಎನ್ನುವುದು ಜೀವನದುದ್ದಕ್ಕೂ ಉಳಿಸಿಕೊಂಡು ಬೆಳೆಸಿಕೊಳ್ಳಬೇಕಾದ ಮೌಲ್ಯ. ಕುರುಡನಿಗೆ ಕಣ್ಣು ಬಂದ ಕೂಡಲೇ ಊರುಗೋಲನ್ನು ಎಸೆಯುವಂತೆ ನಮಗೆ ಒಳಿತು ಮಾಡಿದವರನ್ನು ಎಂದೂ ದೂರ ತಳ್ಳಬಾರದು. ಅವರ ಸಹಾಯದ ಬೆಲೆ ಭರಿಸಲಾರದಷ್ಟು ಮೌಲ್ಯವುಳ್ಳದ್ದು ಎನ್ನುವುದರ ಅರಿವು ಇರಬೇಕು. ಹಣ ಹಣ ಎಂದು ಹಣದ ಹಿಂದೆ ಓಡುವವರ ಸಹವಾಸದಿಂದ ಸಚ್ಚಾರಿತ್ರ್ಯ ಹೊಂದಿದವರೂ ಕೂಡ ತಪ್ಪು ಹಾದಿ ತುಳಿಯುವ ಸಂದರ್ಭಗಳೇ ಹೆಚ್ಚು. ಹಣವನ್ನು ನಾವು ದುಡಿಸಿಕೊಳ್ಳಬೇಕೇ ಹೊರತು ನಾವೇ ಹಣದ ಗುಲಾಮರಾಗಿ ಸ್ವಂತಿಕೆಯನ್ನು ಕಳೆದುಕೊಳ್ಳಬಾರದು. ನಡೆ ಮತ್ತು ನುಡಿಯಲ್ಲಿ ಸಾಮರಸ್ಯವಿದ್ದರೆ ಮಾತ್ರ ಬದುಕಿನ ಲಯ ತಪ್ಪುವುದಿಲ್ಲ. ಬದುಕಿನ ನಿಜವಾದ ಅರ್ಥವನ್ನು ಗ್ರಹಿಸುವ ಸಾಮರ್ಥ್ಯವನ್ನು ಇಂತಹ ಸಾಮರಸ್ಯವೇ ತಂದುಕೊಡುತ್ತದೆ. ಮಾತು ಆಡುವ ಮೊದಲೇ ಯೋಚಿಸಬೇಕು. ಮಾನವೀಯತೆ ಎನ್ನುವುದು ಯಾವ ಅಂಗಡಿಯಲ್ಲಿಯೂ ದೊರೆಯುವ ಸರಕಲ್ಲ. ಇದನ್ನು ಕರುಣೆ ಮತ್ತು ದಯೆಯಿಂದ ಎರವಲು ಪಡೆದು ಬುದ್ಧಿಪೂರ್ವಕವಾಗಿ ಪೋಷಿಸಿಕೊಳ್ಳಬೇಕು. ಸಮಯ ಮತ್ತು ಸಂದರ್ಭಗಳಿಗೆ ಅನುಗುಣವಾಗಿ ಇದನ್ನು ಬಳಸಿಕೊಳ್ಳಬೇಕು. ಇದಾಗಿತ್ತು ಇಂದಿನ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ, ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.